ವಾರ್ತೆಯ ಮುಖ್ಯಾಂಶಗಳು. ಎಂಇಎಸ್ ಕಾನೂನು ಮಹಾವಿದ್ಯಾಲಯದಲ್ಲಿ ಹೊಸದಾಗಿ 5 ವರ್ಷದ ಬಿಕಾಂ ಎಲ್ಎಲ್ಬಿ ಕೋರ್ಸ್ ಆರಂಭ. ಜಿಎಂ ಹೆಗ್ಡೆ. ಅವೆಮೆರಿಯ ಶಾಲೆಯ ಎದುರು ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಗಿಡ ನೆಟ್ಟಿದ್ದೆಷ್ಟು ಬದುಕಿದ್ದೆಷ್ಟು, ಮಾಸದ ಅಂತ್ಯದಲ್ಲಿ ಮಾಹಿತಿ ನೀಡದಿದ್ದರೆ ಸಿಸಿಎಫ್ ಕಚೇರಿಗೆ ಹೋಗುವೆ. ರವೀಂದ್ರ ನಾಯ್ಕ್. ಮಳೆಯಿಲ್ಲದೆ ಕಂಗಾಲಾಗಿರುವ ಬನವಾಸಿ ಭಾಗದ ಗ್ರಾಮಸ್ಥರ ಹೊಲಗದ್ದೆಗಳಿಗೆ ಭೇಟಿ ನೀಡಿದ ಕೃಷಿ ಇಲಾಖೆ ಅಧಿಕಾರಿಗಳು. ಕೃಷಿ ವಿಭಾಗ ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಮದನ್ ಕುಮಾರ್ ಶಿಂದೆ. ಈಗಾಗಲೇ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯಿಂದ ಜರುಗುತ್ತಿರುವ ನಡುತೋಪು ಕಾಮಗಾರಿಗೆ ಸಂಬಂಧಿಸಿ ಇತ್ತೀಚಿನ 3 ವರ್ಷದಲ್ಲಿ ನೆಟ್ಟಿದ್ದೆಷ್ಟು ಬದುಕಿದ್ದೆಷ್ಟು ಮಾಹಿತಿಗಾಗಿ ಸಿಸಿಎಫ್ಗೆ ಉತ್ತರಿಸಲು ನೀಡಿದ 30 ದಿನಗಳ ಕಾಲಾವಧಿಯಲ್ಲಿ ಪ್ರಸಕ್ತ ಮಾಸದ ಅಂತ್ಯದಲ್ಲಿ ಉತ್ತರ ಬಾರದಿದ್ದಲ್ಲಿ ಮಾಹಿತಿ ಕೇಳಲು ಸಿಸಿಎಫ್ ಕಚೇರಿಗೆ ಹೋಗುವುದಾಗಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಅಧ್ಯಕ್ಷ ರವೀಂದ್ರ ನಾಯ್ಕ್ ಮುಂಡಗೋಡದಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ ಈ ವರ್ಷವೂ ಸಹಿತ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ. ಇಡೀ ಉತ್ತರ ಕನ್ನಡ ಜಿಲ್ಲೆಯ 11 ತಾಲೂಕಿನಲ್ಲಿ ಸುಮಾರು 650ಕ್ಕಿಂತ ಹೆಚ್ಚಿನ ಹಳ್ಳಿಗಳಲ್ಲಿ ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದೇವೆ ಅಂತ ಹೇಳಿ ತುಂಬ ಸಂತೋಷವಾಗ್ತಾ ಇದೆ. ಈ ಚಾಲನೆ ಜುಲೈ 11ರವರೆಗೆ ಜಿಲ್ಲೆಯ ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪ್ರತಿಯೊಂದು ಹಳ್ಳಿಯಲ್ಲೂ ಸಹಿತ ಅರಣ್ಯವಾಸಿಗಳು ಈ ಕ್ರಿಯೆಯನ್ನು ಮಾಡಿದ್ದಾರೆ. ಇವತ್ತು ಅರಣ್ಯವಾಸಿಗಳು ನೋಡುವಂತ ಈ ಅಭಿಯಾನ ಪರಿಸರ ಪೂರಕವಾಗಿ ಪರಿಸರ ಜಾಗೃತಿ ಮತ್ತು ಅರಣ್ಯವಾಸಿಗಳಿಗೆ ಪರಿಸರದ ಬಗ್ಗೆ ತಿಳುವಳಿಕೆ. ಮಳೆಗಾಲದ ಪ್ರಾರಂಭದ ದಿನಗಳು ಕಳೆಯುತ್ತಾ ಬಂದರೂ ಶಿರ್ಸಿ ತಾಲೂಕಿನ ಬನವಾಸಿ ಹೋಬಳಿ ವ್ಯಾಪ್ತಿಗೆ ಬರುವ ಹೊಲಗದ್ದೆಗಳು ಇದುವರೆಗೂ ನೀರಿಲ್ಲದೆ ಬರಡಾಗಿವೆ. ಇದನ್ನು ನೋಡಿ ಸರ್ಕಾರದ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಬನವಾಸಿ ಭಾಗದಲ್ಲಿ ಬೆಳೆಯುವ ಅಡಕೆ, ಭತ್ತ ಇನ್ನಿತರ ಬೆಳೆಗಳನ್ನು ಪರಿಶೀಲಿಸಿದರು. ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳಾದ ಮಧುಕರ್ ನಾಯ್ಕ್, ತೋಟಗಾರಿಕಾ ಹಿರಿಯ ಅಧಿಕಾರಿಗಳಾದ ಗಣೇಶ್ ಹೆಗ್ಡೆ, ಬನವಾಸಿ ಹಿರಿಯ ಅಧಿಕಾರಿಗಳಾದ ವಾಸಂತಿ ಇವರು ರೈತರೊಂದಿಗೆ ಚರ್ಚಿಸಿ ಮಳೆ ಇಲ್ಲದೆ ರೈತರ ಬೆಳೆ ಹಾಳಾಗುತ್ತಿರುವುದನ್ನು ಸರ್ಕಾರದ ಗಮನಕ್ಕೆ ತರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ರೈತರಾದ ಯುವರಾಜ್ ಗೌಡ ಸಂತೊಳ್ಳಿ, ಮಂಜುನಾಥ್ ಗೌಡ ಹೊಸಕೊಪ್ಪ, ಚೆನ್ನಪ್ಪ ಗೌಡ, ಉದಯ್ ಗೌಡ, ಕಾಂತರಾಜ ಚೆನ್ನಯ್ಯ, ಚೆನ್ನಬಸವಗೌಡ ಹೊಸಕೊಪ್ಪ ಇನ್ನೂ ಅನೇಕ ರೈತರು ಉಪಸ್ಥಿತರಿದ್ದರು. ಮಳೆ ಆಗದೆ ಹತ್ರ 25 ದಿವಸಕ್ಕೂ ಹೆಚ್ಚಿಗೆ ಆಯಿತು. ಈಗೆಲ್ಲ ನೋಡ್ತಾ ಇದ್ದೀರಿ ಸರ್, ನೀವು ಬಿತ್ತಿಗೆ 15 ದಿವಸಕ್ಕೂ ಹೆಚ್ಚಿಗೆ ಆಗಿರೋಂಥದ್ದು. ತೇವಾಂಶದ ಕೊರತೆಯಿಂದ ಅರ್ಧ ಹುಟ್ಟಿದೆ, ಅರ್ಧ ಹುಟ್ಟಿಲ್ಲ ಭತ್ತ. ಮತ್ತೆ ಅತಿ ಟೆಂಪರೇಚರ್ನಿಂದ ಅಡಿಕೆಗಳು ಮಿಳ್ಳೆಗಳು ಉದುರ್ತಾ ಇದ್ದಾವೆ. ಹಾಗಾಗಿ ರೈತರಿಗೆ ಬಹಳ ಸಂಕಷ್ಟದ ಪರಿಸ್ಥಿತಿ ಇದೆ. ನಮ್ಮ ಬದನಗೋಡು ಪಂಚಾಯತಿ ವ್ಯಾಪ್ತಿ, ಬನವಾಸಿ ಹೋಬಳಿ ಬದನಗೋಡು ಪಂಚಾಯತಿ ವ್ಯಾಪ್ತಿ ಎಲ್ಲ ಇಡೀ ಬನವಾಸಿ ವ್ಯಾಪ್ತಿಯಲ್ಲಿ ಹಿಂಗಾಗಿದೆ. ಬದನಗೋಡು ಪಂಚಾಯತಿ ವ್ಯಾಪ್ತಿ ಎಲ್ಲ ಹಳ್ಳಿಗಳಲ್ಲಿ ಇದೇ ರೀತಿ ಆಗಿದೆ, ಎಲ್ಲ ಗ್ರಾಮಗಳಲ್ಲೂ ಕೂಡ. ಹಾಗಾಗಿ ಇದಕ್ಕೇನಂತಂದ್ರೆ ಸರ್ಕಾರದ ಗಮನಕ್ಕೆ ತಗೊಬಂದು ಈ ಆಗಿರ್ತಕ್ಕಂಥ ರೈತರಿಗೆ ಆಗ್ತಕ್ಕಂಥ ತೊಂದರೆ, ಅತಿಯಾದ ಸಮಸ್ಯೆ, ಇದು ಬಹಳ ವಿಕೋಪ ಇದೆ. ಸ್ಥಳೀಯ ಎಂಇಎಸ್ ಕಾನೂನು ಮಹಾವಿದ್ಯಾಲಯವು 2026-27ನೇ ಶೈಕ್ಷಣಿಕ ವರ್ಷದಿಂದ ಹೊಸದಾಗಿ 5 ವರ್ಷದ ಬಿಕಾಂ ಎಲ್ಎಲ್ಬಿ ಪದವಿ ಕೋರ್ಸ್ ಅನ್ನು ಪ್ರಾರಂಭಿಸುತ್ತಿದೆ ಎಂದು ಎಂಇಎಸ್ ಅಧ್ಯಕ್ಷರಾದ ಜಿಎಂ ಹೆಗ್ಡೆ ಮುಳುಕಂಡ ತಿಳಿಸಿದ್ದಾರೆ. ಅವರಿಂದು ಎಂಇಎಸ್ ಕಾನೂನು ಮಹಾವಿದ್ಯಾಲಯದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡುತ್ತಾ 1974ರಲ್ಲಿ ಸ್ಥಾಪನೆಯಾದ ಎಂಇಎಸ್ ಕಾನೂನು ಮಹಾವಿದ್ಯಾಲಯವು ತನ್ನ 50 ವರ್ಷಗಳ ಸುದೀರ್ಘ ಹಾಗೂ ಯಶಸ್ವಿ ಪಯಣವನ್ನು ಪೂರೈಸಿದೆ. ಈ ಭಾಗದ ವಿದ್ಯಾರ್ಥಿಗಳಿಗೆ ಕಾನೂನು ಶಿಕ್ಷಣವನ್ನು ಸುಲಭವಾಗಿಸುವ ದೃಷ್ಟಿಯಿಂದ ಆರ್ಜೆ ಭಟ್, ಜಿಎಸ್ ಹೆಗ್ಡೆ ಅಜ್ಜಿಬಳ್ಳ ಮತ್ತು ವಿಎಸ್ ಸೋಂದೆ ಅವರ ಪ್ರಯತ್ನದಿಂದ ಈ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದೆ. ಇಲ್ಲಿಯವರೆಗೆ ಸುಮಾರು 4000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾನೂನು ಶಿಕ್ಷಣ ಪಡೆದು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. 5 ವರ್ಷದ ಕಾನೂನು ಪದವಿಯ ವಿಶೇಷತೆಗಳು. 5 ವರ್ಷದ ಕಾನೂನು ಪದವಿಯು ವಿದ್ಯಾರ್ಥಿಗಳಿಗೆ ಕಿರಿಯ ವಯಸ್ಸಿನಲ್ಲೇ ಕಾನೂನು ಅಧ್ಯಯನ ಮಾಡಲು ಅವಕಾಶ ಕಲ್ಪಿಸುತ್ತದೆ. ಈ ಕೋರ್ಸ್ನ ಪ್ರಮುಖ ಅನುಕೂಲತೆಗಳೆಂದರೆ ಪಿಯುಸಿ ನಂತರವೇ ನೇರವಾಗಿ ಪ್ರವೇಶ ಪಡೆಯಬಹುದು. ಕಾನೂನಿನೊಂದಿಗೆ ಇತರ ವಿಷಯವನ್ನು ಅಧ್ಯಯನ ಮಾಡುವ ಅವಕಾಶವಿದೆ. 3 ವರ್ಷದ ಪದವಿಗಿಂತ 1 ವರ್ಷ ಸಮಯ ಉಳಿತಾಯವಾಗುತ್ತದೆ ಮತ್ತು ಬೇಗ ವೃತ್ತಿ ಜೀವನ ಆರಂಭಿಸಲು ಸಾಧ್ಯವಾಗುತ್ತದೆ. ಬಿಕಾಂ ಎಲ್ಎಲ್ಬಿ ಪದವಿಯಿಂದ ಸಿಗುವ ಉದ್ಯೋಗಾವಕಾಶಗಳು. ಈ ಹೊಸ ಕೋರ್ಸ್ನಿಂದ ವಿದ್ಯಾರ್ಥಿಗಳಿಗೆ ಕಂಪನಿ ವಕೀಲರು, ತೆರಿಗೆ ಸಲಹೆಗಾರರು, ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ಕಾನೂನು ಸಲಹೆಗಾರರು, ಕರಾರು ವ್ಯವಸ್ಥಾಪಕರು ಹಾಗೂ ಕಾರ್ಪೊರೇಟ್ ವಲಯದಲ್ಲಿ ರಿಸ್ಕ್
ಅನಾಲಿಸ್ಟ್ ಆಗಿ ಕಾರ್ಯನಿರ್ವಹಿಸುವ ಅವಕಾಶಗಳು ಲಭ್ಯವಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಪದಾಧಿಕಾರಿಗಳಾದ ಸುಧೀರ್ ಭಟ್, ಜಿಎಸ್ ಭಟ್ ಉಪ್ಪೋಣಿ, ಅಜಯ ಪಾತರಪೇಕರ್, ಪ್ರಾಚಾರ್ಯ ಅಶೋಕ್ ಭಟ್ಕಳ ಉಪಸ್ಥಿತರಿದ್ದರು. ಹಾಗಾಗಿ ಈ ಕಾನೂನು ವಿದ್ಯಾಲಯ ಈಗ 5 ವರ್ಷದ ತಮ್ಮ ಸಂಯೋಜಿತ ಕಾನೂನು ಪದವಿಯ ಬಗ್ಗೆ ರೂಪುರೇಷೆಗಳನ್ನು ಸಿದ್ಧಪಡಿಸಿದೆ. ಇದಕ್ಕೆ ನಾವು ನಮ್ಮ ಸಂಬಂಧಪಟ್ಟ ಎಲ್ಲ ಸರ್ಕಾರ ಅಥವಾ ಕೊಟ್ಟವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ತಮಗೆ ಮಾಹಿತಿಯನ್ನು ನೀಡಲಿಕ್ಕೆ ಸಿದ್ಧರಿದ್ದೇವೆ. ನಮ್ಮ ಉಪಸಮಿತಿ ಅಧ್ಯಕ್ಷರು ಸಬ್ಜೆಕ್ಟ್ ಮತ್ತು ಈ ಮಂದಿ ಬೇಕಾದಂಥ ಸಬ್ಜೆಕ್ಟ್ ಕೆಲವರು ಹೊರಗೆ ಅಡಿಷನಲ್ ತಗೋತಾರೆ. ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಶಿರ್ಸಿ ವಿಭಾಗಕ್ಕೆ ಮದನ್ ಕುಮಾರ್ ಜಿ ಸಿಂಧೆ ಇವರನ್ನು ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಎಂದು ತಿಳಿದು ಬಂದಿದೆ. ಹಾವೇರಿ ಜಿಲ್ಲೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಇವರನ್ನು ಶಿರ್ಸಿಗೆ ವರ್ಗಾಯಿಸಲಾಗಿದೆ. ಅವೇಮೆರಿಯ ಶಾಲೆಯ ಎದುರು ಕಿರಿದಾದ ರಸ್ತೆ ಇದ್ದರೂ ಕೂಡ ಆ ರಸ್ತೆಯನ್ನು ಅಗಲೀಕರಣಗೊಳಿಸದೆ ಡಿವೈಡರ್ ಮಾಡಿರುವುದರಿಂದ ಅಲ್ಲೀಗ ಸಾವು ನೋವು ಸಂಭವಿಸುತ್ತಿದೆ. ಲೋಕೋಪಯೋಗಿ ಇಲಾಖೆಯ ಈ ವೈಜ್ಞಾನಿಕ ಕಾಮಗಾರಿಯನ್ನು ಖಂಡಿಸಿ ಬಿಜೆಪಿ ನಗರ ಘಟಕದಿಂದ ಪ್ರತಿಭಟನೆ ನಡೆಸಿ ಕೂಡಲೇ ಸರಿಪಡಿಸುವಂತೆ ಸಹಾಯಕ ಆಯುಕ್ತರಿಗೆ ಆಗ್ರಹಿಸಿ ಮನವಿ ನೀಡಲಾಯಿತು. ಮನವಿ ನೀಡುವ ಸಂದರ್ಭದಲ್ಲಿ ಬಿಜೆಪಿ ನಗರ ಘಟಕ ಅಧ್ಯಕ್ಷ ಆನಂದ್ ಸಾಲೇರ್, ಪ್ರಮುಖರಾದ ಉಪೇಂದ್ರ ಪೈ, ರಮಾಕಾಂತ್ ಭಟ್, ನಾಗರಾಜ್ ನಾಯ್ಕ್, ವೀಣಾ ಶೆಟ್ಟಿ ಇತರರು ಉಪಸ್ಥಿತರಿದ್ದರು. ನಾಗರಿಕ ಸುರಕ್ಷತೆ ಜವಾಬ್ದಾರಿನೇ ಇಲ್ವಾ? ಇದು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಇಲ್ಲೇ ಕೆಳಗಡೆ ಹೋದ್ರೆ ಜೂ ಸರ್ಕಲ್ ಇದೆ. ಆ ಜೂ ಸರ್ಕಲ್ ಪಾಸ್ ಆಗ್ಬೇಕಂತಂದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು. ಯಾವ ಗಾಡಿ ಯಾರಿಗೆ ಬಂದು ಹೊಡಿತದೆ, ಎಷ್ಟೊತ್ತಿಗೆ ಬಂದು ಹೊಡಿತದೆ ಅನ್ನೋದನ್ನು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಅದನ್ನೆಲ್ಲ ಸರಿಪಡಿಸ್ಬೇಕು. ಇವತ್ತೇ ಸೆಂಟ್ರಲ್ ಭಾಗದಲ್ಲಿ ಏನೋ ಒಂದು ಸ್ವಲ್ಪ ಮಣ್ಣು ಹಾಕಿಟ್ಟಿದ್ರೆ ವರ್ಷಗಟ್ಟಲೆ ಆಯಿತು. ಸೆಂಟ್ರಲ್ ಚರ್ಚಿನವರು ನಿಮಗೆ ಜಾಸ್ತಿ